ನಮ್ಮ ಅಪ್ಪನ ರೂಮ್ಗೆ ಏನಕ್ಕೆ ಹೋಗ್ಬೇಕು ನಾನು? ನಾರ್ಮಲ್ ಆಗಿರೋ ದಿನಗಳಲ್ಲೇ ನನ್ನ ಮುಖ ನೋಡಿದ್ರೆ ನಮ್ಮಪ್ಪ ಕೆಂಡ ಕಾಡ್ತಾರೆ. ಅಂಥದ್ರಲ್ಲಿ ಈಗೇನಾದ್ರು ಹೋಗ್ಬಿಟ್ರೆ ಅಷ್ಟೇ ರುಬ್ಬಿ ರಸಾಯನ ಮಾಡಾಕ್ಬಿಡ್ತಾರೆ. ಸೂರ್ಯಪ್ರಕಾಶ್ ಸರ್ನ ಹೇಗಾದರೂ ಮಾಡಿ ನೀನು ಉಳಿಸ್ಬೇಕು ಕೃಷ್ಣ, ಅದು ನಿನ್ನ ಕೈಲೇ ಸಾಧ್ಯ. ಏಯ್, ಏನೇ ಮಾತಾಡ್ತಿದ್ಯಾ? ತಲೆಗೆಲೆ ಕಟ್ಟಿದೆ ನಿನಗೆ? ಯಾರಿಂದ ಉಳಿಸ್ಬೇಕು? ಯಾಕೆ? ಯಾವುದರಿಂದ ಯಾರಿಂದ ಅಂತ ನನಗೆ ಎಕ್ಸಾಕ್ಟಾಗಿ ಏನು ಗೊತ್ತಿಲ್ಲ ಕಣೋ. ಹೇಗೆ ಅಂತಲೂ ಹೇಳೋಕೆ ಗೊತ್ತಾಗ್ತಿಲ್ಲ. ಆದರೆ ಆ ರೂಮಲ್ಲಿ ಏನೋ ಒಂದಿದೆ ಕಣೋ, ಅದರಿಂದ ಸೂರ್ಯಪ್ರಕಾಶ್ ಅವರಿಗೆ ದೊಡ್ಡ ಸಮಸ್ಯೆ ಆಗತ್ತೆ, ಅದಂತೂ ಗ್ಯಾರಂಟಿ. ಪ್ಲೀಸ್ ಒಳಗೆ ಹೋಗಿ ಎಲ್ಲ ಕಡೆನೂ ಹುಡ್ಕೊ, ಒಂದು ಮೂಲೆನೂ ಬಿಡಬೇಡ. ಅನುಮಾನ ಬರೋ ಥರ ಏನಾದರೂ ಕಂಡ್ರೆ ಅದನ್ನು ಬೇರೆಯವ್ರು ನೋಡೋ ಅಷ್ಟರಲ್ಲಿ ಎಲ್ಲಾದರೂ ಮುಚ್ಚಿಟ್ಬಿಡು. ಸೀರಿಯಸ್ ಆಗಿ ಒಂದ್ಸಲಿ ರೂಮ್ ಪೂರ್ತಿ ಡೀಪಾಗಿ ಹುಡ್ಕೋ ಕೃಷ್ಣ. ಏಯ್, ನಿನ್ನೆ ರಾತ್ರಿ ಏನಾರ ಕನ್ಸ್ ಬಿತ್ತ ಹೆಂಗೆ? ಈ ಎದ್ದಾಗ ಚಿಕ್ಕ ಮಕ್ಕಳು ತಡವರಿಸ್ತಾರಲ್ಲ, ಆ ಥರ ಎಲ್ಲ ಒದರ್ತಾ ಇದೆಯಾ? ಏನಾಯಿತು? ನಮ್ಮ ಅಪ್ಪನ ರೂಮಲ್ಲಿ ಅಂಥದ್ದು ಏನೇ ಇದೆ? ಏನು ಬಾಂಬ ಇಕ್ಕಿದ್ದಾರೆ? ಅಥವಾ ಏನಾರ ಸ್ಮಗ್ಲಿಂಗ್ ಮಾಡೋ ಐಟಮ್ಸ್ ಏನಾರು ಇಟ್ಟಿದ್ದಾರಾ? ನೀಂದೊಳ್ಳೆ ಏನಿದೆ ಅಂತ ನನಗೂ ಗೊತ್ತಿಲ್ಲ ಕೃಷ್ಣ, ಆದರೆ ಅಲ್ಲಿ ಏನೋ ಇದೆ, ಅವ್ರಿಗೆ ಸಮಸ್ಯೆ ಮಾಡುವಂಥದ್ದೇನೋ ಇದೆ. ಈಗಲೇ ಚೆಕ್ ಮಾಡು ಪ್ಲೀಸ್, ನನಗೋಸ್ಕರ. ಅವರು ಯೂಶಲ್ ಆಗಿ ಯೂಸ್ ಮಾಡದೇ ಇರೋಂಥದ್ದು ಏನಾದರೂ ಕಂಡ್ರೆ ಅದನ್ನು ಅಲ್ಲಿಂದ ಕೆಲಸ ತಗೊಂಡೋಗಿ ಬಚ್ಚಿಟ್ಬಿಡು, ಯಾರು ನೋಡಬಾರ್ದು ಅದನ್ನು. ಏಯ್, ನಮ್ಮ ಅಪ್ಪನ ವಿಚಾರದಲ್ಲಿ ಆಟ ಆಡಿದ್ರೆ ಅಷ್ಟೇ ಗೊತ್ತಲ್ಲ ಯಾರು ಅಂತ. ನಮ್ಮ ಡಾನು ಹುಲಿಗೆ ಹಾಲು ಹಾಕೋದು ಒಂದೇ. ಏಯ್, ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾರೆ ನಮ್ಮಪ್ಪ. ತಮಾಷೆ ಅಲ್ಲ ಕೃಷ್ಣ, ಟೈಮ್ ಇಲ್ಲ, ಬೇಗ ನಾನು ಹೇಳಿದ್ನ ಮಾಡು. ಅಲ್ಲ ಅದೇ ಬಿಟ್ರು. ಇವಳು ಇಷ್ಟೊಂದು ಸೀರಿಯಸ್ ಆಗಿದ್ದಾಳೆ ಅಂದರೆ ಮ್ಯಾಟ್ರು ಸೀರಿಯಸ್ ಆಗಿದೆ. ಅದೇನು ಅಂತ ನೋಡೋಣ. ಈ ರುಕ್ಕು ಯಾಕೆ ಫೋನ್ ಮಾಡಿದ್ಲು? ಹಲೋ, ನಿಮ್ಮ ತಂಗಿಗೆ ನಿನ್ನ ಜಾತಕ ಪೂರ್ತಿ ಹೇಳಿದ್ದೀನಿ. ಇವಾಗ ನಿನಗೆ ಸೂತ್ಕೊಳ್ಳೋ ಟೈಮ್ ಬಂದಿದೆ. ನಿನ್ನ ಸ್ಕೀಮ್ಗಳು, ನಿನ್ನ ಸ್ಕೆಚ್ಗಳು, ನೀನೇನೇನು ಮಾಡಿದ್ಯೋ ಎಲ್ಲ ಅವಳಿಗೆ ಇವಾಗೆಲ್ಲ ಗೊತ್ತಾಗಿದೆ. ಹೆದರ್ಸಿ ಬೆದರ್ಸಿ ಒಡಿಸಿ ಬಡಿಸಿ ನನ್ನೇ ಸೈಲೆಂಟ್ ಮಾಡ್ಬೋದು ಅನ್ಕಂಡ ಕಲ್ಯಾಣಿ ನೀನು. ಅವನು ಯಾರೋ ಪ್ರಭು ಅಂತೆ, ಇವಳು ಅವನಿಗೆ ಪಾರ್ಟ್ನರ್ ಅಂತೆ. ಗಂಡ್ಸಿಗೆ ದುಡ್ಡಿಗಿಂತ ಮಾನ ಮುಖ್ಯ. ಇಷ್ಟು ದಿನ ದುಡ್ಡು ಅಂತ ಕೇಳ್ತಾ ಇದ್ದೆ, ಆದರೆ ಈಗ ಇದು ಪರ್ಸ್ನಲ್ ಆಗೋಯ್ತು. ಮುಂದೈತೆ ನಿನಗೆ ಮಾರಿ ಹಬ್ಬ. ಹಲೋ, ಲೇ, ನಿಮ್ಮ ಅಜ್ಜಿ ನನ್ನ ತಲೆ ಕೈ ಹಾಕಿ ಕಲಸಿ ಗೊಬ್ಬರ ಮಾಡಾಕ್ಬಿಟ್ಟಲೆ. ಅವಾಗಿಂದ ಟೆನ್ಷನಲ್ಲಿ ಬಡ್ಕೋತಾನೆ ಇದೆ, ನಮ್ಮ ಅಪ್ಪನ ರೂಮಲ್ಲಿ ಏನೋ ಇದೆ, ನಮ್ಮ ಅಪ್ಪನ ರೂಮಲ್ಲಿ ಏನೋ ಇದೆ ಅಂತ. ಎಲ್ಲಿ ಪೊಲೀಸರೇ ಬಂದು ನೋಡ್ಕೊಂಡು ಹೋದ್ರು, ಒಂದು ಬದನೇಕಾಯಿ ಸಿಗಲಿಲ್ಲ. ಯಾರು ನಿನಗಿದೆಲ್ಲ ಹೇಳಿ ಹುಳ ಬಿಟ್ಟಿದ್ದು? ಅದು ಸ್ಟೇಷನ್ ಹತ್ರ ಪ್ಯಾಸೆಂಜರ್ಸ್ನ ಡ್ರಾಪ್ ಮಾಡೋಕ್ಕೆ ಹೋಗಿದ್ನಾ, ಆವಾಗ ಕೆಲವು ಪೊಲೀಸರು ಸೂರ್ಯಪ್ರಕಾಶ್ ಸರ್ ಹೆಸರು ಎಲ್ಲ ತೆಗೆದು ಮಾತಾಡ್ತಾಯಿದ್ರು. ಅದಕ್ಕೆ ಇಮಿಡಿಯೇಟಾಗಿ ನಿನಗೆ ಕಾಲ್ ಮಾಡಿದೆ ಅಷ್ಟು. ಅದನ್ನೆಲ್ಲ ಕಿವಿಗೆ ಹಾಕೋಬಾರ್ದು. ಮಾವಿನ ಮರ ಇದೆ ಅಂದಮೇಲೆ ಅದಕ್ಕೆ ಕಲ್ಲು ಹೊಡೆಯೋಕ್ಕೆ ಒಂದಷ್ಟು ಜನ ಇದ್ದೇ ಇರ್ತಾರೆ. ಅದನ್ನೆಲ್ಲ ಬಿಟ್ಬಿಡು. ನಮ್ಮ ಅಪ್ಪನಿಗೆ ನಾವೇ ಹೈ ಸೆಕ್ಯೂರಿಟಿ. ನಮ್ಮನ್ನು ದಾಟಿ ಅಷ್ಟು ಈಸಿಯಾಗಿ ಮನೆಗೆ ಯಾರೋ ಬಂದು ಇಡೋ ಪಾಸಿಬಲ್ಲ? ಹಂಗೇನಾದರೂ ಮಾಡಿದ್ರು ಮನೆಯವರೇ ಮಾಡಬೇಕು, ಅದು ಇಂಪಾಸಿಬಲ್. ನೀನು ಯಾವಾಗಲೂ ನಿಂತಲ್ಲೇ ಬಿಸಿ ಮಾಡಿಕೊಂಡು ನನಗೂ ಈ ಥರ ಟೆನ್ಷನ್ ತಂದಿರ್ತೀಯ. ಬರಲ್ಲ ಬರೋದು ಯಾವಾಗಲೂ ಇದ್ದಿದ್ದೆ. ನಿನ್ನ ಅನುಮಾನ ಬಗೆಹರಿತರಕ್ಕೋ? ಅಕ್ಕ, ಅದು ನಾನು ಮಾವನಿಗೇನಾದರೂ ಮಾಡಿಬಿಡ್ತೀನಿ ಅನ್ನೋ ಡೌಟಲ್ಲೇ ತಾನೆ ನೀನು ಇಲ್ಲಿಗೆ ಓಡಿ ಬಂದಿದ್ದು. ಈ ಮನೆಗೇನಾದರೂ ಕೇಡು ಬಯಸ್ತೀನಿ ಅನ್ನೋ ಡೌಟ ನನ್ನ ಮೇಲೆ? ಅದು ಶಂಕರಣ್ಣ ಸಿಕ್ಕಿದ್ದ, ಅದೇ ಅಣ್ಣನ ಫ್ರೆಂಡ್ ಇದ್ದ ಅಲ್ಲ,
ಅವನು ನಿನ್ನ ಬಗ್ಗೆ ಏನೇನೋ ಹೇಳ್ತಾ ಇದ್ದ. ನೀನು ಪ್ರಭು ಜೊತೆ ಕೈ ಮಿಲಾಯಿಸಿದ್ಯಾ, ಸೂರ್ಯಪ್ರಕಾಶ್ ಸರ್ ಅವ್ರ ಕುಟುಂಬಕ್ಕೆ ಏನಾದರೂ ಮಾಡ್ತೀಯಾ ಅಂತ ಅಲ್ಲ. ಅದಕ್ಕೆ ಯಾರೋ ಬೀದಿಲಿ ಹೋಗೋ ದಾಸಯ್ಯ ಹೇಳ್ದ ಅಂತ ನಿನ್ನ ಅಕ್ಕನ ಮೇಲೇ ಡೌಟ್ ಪಟ್ಬಿಟ್ಯಾ? ನಾನು ವಿನಯನ ಮದುವೆ ಆಗಿ ಬಂದಾಗಿಂದ ಒಂದು 50 ಸತಿ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾನೆ ಆ ಶಂಕರನ. ನಾನು ಕಷ್ಟದಲ್ಲಿದ್ದೀನಿ, ಸಾಲ ಮಾಡಿದ್ದೀನಿ, ನೀನಿವಾಗ ಸಾಹುಕಾರ ಮನೆ ಸೊಸೆ, ನನಗೆ ಸಹಾಯ ಮಾಡು ಅಂತ ಪ್ರತಿ ಸತಿನೂ ಅವನಿಗೆ ಇಲ್ಲ ಅಂತಲೇ ಹೇಳ್ತಾ ಬಂದಿದ್ದೀನಿ. ಆ ಕೋಪ ಅವನಿಗೆ ನೆತ್ತಿಗೇರಿರುತ್ತೆ, ಅದಕ್ಕೆ ಹೀಗೆ ಮಾಡಿದ್ದಾನೆ. ಈ ದುಡ್ಡು ಕೇಳೋದು ಕೆಲವ್ರಿಗೆಲ್ಲ ಚಾಳಿರುಕ್ಕು. ಒಂದು ಸತಿ ಶುರು ಆದರೆ ಅದು ನಿಲ್ಲಲ್ಲ. ಕೇಳಿದವ್ರಿಗೆಲ್ಲ ನಾನು ದುಡ್ಡು ಕೊಡ್ತಾನೆ ಕೂರ್ಲ. ನನ್ನ ಬಗ್ಗೆ ವಿನಯ್ ಆಗಲಿ ಮನೆಯವರಾಗಲಿ ಏನು ಯೋಚನೆ ಮಾಡಲ್ಲ. ದುಡ್ಡು ಕೇಳಿದಾಗ ಹಿಂದು ಮುಂದೆ ನೋಡಿದೆ ವಿನಯ್ ಆಗಲಿ ಮಾವ ಆಗಲಿ ಕೊಟ್ಬಿಡ್ತಾರೆ. ಆದರೆ ನಾನು ಈ ಮನೆ ಸೊಸೆ ರುಕ್ಕು ಪದೇ ಪದೇ ಅವ್ರ ಹತ್ರ ದುಡ್ಡು ವಸೂಲಿ ಮಾಡಿಕೊಂಡ್ರೆ ಸರಿನಾ ಹೇಳು? ನನಗಂತ ಒಂದು ಮರ್ಯಾದೆ ಇರುತ್ತಲ್ವ? ಭಗವಂತ ಮೆಚ್ಚೋ ಥರ ನಾನು ಜೀವನ ಮಾಡ್ತಾ ಇದ್ದೀನಿ. ಮನುಷ್ಯನಲ್ಲ, ಭಗವಂತನ ನಂಬಿದಾಗ ಈ ಥರ ಸಮಸ್ಯೆಗಳೆಲ್ಲ ಹಾಗೆ ಕರ್ಕೋಗುತ್ತೆ. ನೋಡು, ಅವನು ಯಾವನೋ ಏನೋ ಹೇಳ್ದ, ಇವ್ರು ಯಾರೋ ಬಂದರು ಹುಡುಕಿದ್ರು, ಏನು ಸಿಕ್ತು? ಬರೀ ಕೈಲಿ ಹೋಗ್ಲಿಲ್ವಾ? ಆ ಪ್ರಭು ಕಾಲು ಕೆರ್ಕೊಂಡು ನಮ್ಮ ಜೊತೆ ಜಗಳ ಕಾಯ್ತಾ ಇರ್ತಾನೆ. ಅವನ ಕೆಲಸ ಇಲ್ಲ, ಇದೆಲ್ಲ ಮಾಡ್ತಾನೆ. ನಮಗಿಲ್ಲ, ಅವನ ತಂಟೆಗೆ ಹೋಗೋದು ಬೇಡ. ರುಕು, ಸಾರಿ, ನಾನು ನಿನ್ನ ಮಾತಾಡ್ಸೋದೇ ಮರ್ತುಬಿಟ್ಟೆ. ಏನಮ್ಮ ಇಷ್ಟು ದೂರ ಬಂದಿದ್ದು? ಅದು ಸರ್, ಈ ಕಡೆಯಿಂದನೇ ಪಾಸ್ ಆಗ್ತಿದ್ದೆ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಕಲ್ಯಾಣಿ, ರುಕ್ಕು ಬಂದಿದ್ದಾಳೆ, ಅವಳಿಗೆ ಕುಡಿಯೋಕ್ಕೆ ತಿನ್ನೋಕ್ಕೆ ಏನಾದ್ರು ವ್ಯವಸ್ಥೆ ಮಾಡಮ್ಮ. ಕಲ್ಯಾಣಿ, ನನ್ನ ಮಾತು ಕೇಳಿಸ್ತಾ ನಿನಗೆ? ಮಾವ, ರುಕ್ಕು ಬಂದಿದ್ದಾಳೆ, ಅವಳಿಗೆ ಕುಡಿಯೋಕ್ಕೆ ಏನಾದ್ರು ಕೊಡು ಅಂತ ಹೇಳಿದೆ. ಮಾವ, ನಾನು ಇಷ್ಟು ದಿನ ನೋಡಿರೋ ಹಾಗೆ ಯಾವುದೇ ತಪ್ಪು ಮಾಡದಿರೋ ವ್ಯಕ್ತಿ ನೀವು. ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ದಿರೋ ಬಿಳಿ ಹಾಳೆ ಥರ ಇದ್ರಿ. ಎಷ್ಟು ಜನರಿಗೆ ಸಹಾಯ ಮಾಡಿದ್ದೀರಾ, ಎಷ್ಟು ಜನರಿಗೆ ಅನ್ನ ಹಾಕಿದ್ದೀರಾ. ಅದರಲ್ಲಿ ಪೊಲೀಸವ್ರು ಬಂದು ಅದು ಯಾರು ಕರ್ಸಿದ್ರೋ ಗೊತ್ತಿಲ್ಲ, ಬಾಯಿಗೆ ಬಂದಂಗೆ ಮಾತಾಡಿ ಹೋದ್ರು. ನಿಮಗೇನಾದರೂ ಕೆಟ್ಟದಾಗೋ ಹಾಗಿದ್ರೆ, ಅಥವಾ ಈ ಮನೆಗೇನಾದರೂ ಕೆಟ್ಟದಾಗೋ ಹಾಗಿದ್ರೆ ಅದೆಲ್ಲ ನನಗಾಗ್ಲಿ ಮಾವ. ದೇವ್ರ ಹತ್ರ ನಾನು ಅದಷ್ಟೇ ಬೇಡ್ಕೊಳ್ಳೋದು. ನಾವು ಮಾಡಿರೋ ಧರ್ಮದಲ್ಲಿ ಎಲ್ಲ ಪಾಲು ನಿಮ್ಮದೇ ಆಗಿರಲಿ.